ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಗುರುದತ್ ಅವರು ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 14/8/1992, ಸಮಯ 9 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ: ನನ್ನ ಕೆಲಸಕ್ಕೆ ಸರಿಯಾದ ಫಲ ಸಿಗ್ತಾ ಇಲ್ಲ, ಬಹಳ ಕಷ್ಟವಾಗಿದೆ ಜೀವನ, ಅಭಿವೃದ್ಧಿ ಇಲ್ಲ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಗುರುದತ್ ಅವರ ಪ್ರಶ್ನೆ ಏನು, ಕೆಲಸಗಳು ಯಾವುದಕ್ಕೂ ಒಳ್ಳೆ ಫಲ ಸಿಗ್ತಾ ಇಲ್ಲ, ನನಗೆ ಕೆಲಸ ಮಾಡ್ತಾ ಇದ್ದಾರೆ ಅದರ ಫಲ ಸಿಗ್ತಾ ಇಲ್ಲ ಅಂತ ಅವರ ಪ್ರಶ್ನೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಬುಧ ನಿಮ್ಮ ಜಾತಕದಲ್ಲಿ, ಆತ ಲಾಭಸ್ಥಾನದಲ್ಲಿದ್ದಾನೆ. ಲಾಭಸ್ಥಾನದಲ್ಲಿ ಇರೋದು ಅಷ್ಟೇ ಅಲ್ಲ, ಆತ ರವಿ ಜೊತೆಗಿದ್ದಾನೆ. ಇದು ತುಂಬ ಒಳ್ಳೆಯದೇ ಅಲ್ವಾ? ಈಗ ಪ್ರಸ್ತುತ ಗುರುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ತಮಗೆ ಕುಜನ ಒಂದು ಕಾಲ ನಡೀತಾ ಇದೆ. ಅಕ್ಟೋಬರ್ವರೆಗೆ ಗುರು ಕುಜ ಭುಕ್ತಿ ನಡೆಯುತ್ತೆ. ಕುಜ ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದು, ಆತ ಕೂಡ ಶುಕ್ರ ಕ್ಷೇತ್ರದಲ್ಲಿ ಸಮಕ್ಷೇತ್ರದಲ್ಲಿದ್ದಾನೆ. ನೋಡಿ, ನಿಮ್ಮ ಜಾತಕದಲ್ಲಿ ಏನಪ್ಪ ಎಲ್ಲ ಚೆನ್ನಾಗಿದೆಯಲ್ಲ, ಹಾಗಿದ್ರೆ ಇನ್ನೇನು ಕತೆ ಅಂತಂದರೆ ಕರ್ಮಸ್ಥಾನದಲ್ಲಿ ಕೇತು ಇದ್ದಾನೆ. ಇದು ನಮಗೆ ಸ್ವಲ್ಪ ತೊಡಕನ್ನು ಉಂಟು ಮಾಡುತ್ತೆ. ಈ ಕಾರಣದಿಂದ ಒಂದು ಸರಳವಾದ ಪರಿಹಾರ ಇದೆ ನೋಡಿ. ನೀವು ಒಂದು ಸಲ ನಮ್ಮ ಉಡುಪಿ ಸಮೀಪದಲ್ಲಿ ಒಂದು ವಿಶಿಷ್ಟವಾದ ಕ್ಷೇತ್ರ ಇದೆ, ಆನೆಗುಡ್ಡೆ ಗಣಪತಿ ಅಂತ. ಆ ಗಣಪತಿ ಸನ್ನಿಧಾನಕ್ಕೆ ಮೋದಕ ಸಮರ್ಪಣೆ ಮಾಡಿ ಬನ್ನಿ. ಮೋದಕ ನೈವೇದ್ಯ ಮಾಡಿಸಿ ಅದನ್ನು ಪ್ರಸಾದ ತಗೊಳ್ಳಿ. ನೀವು ಪರೀಕ್ಷೆ ಮಾಡಿ, ನಿಮ್ಮ ಏನು ತೊಡಕು ಅನುಭವಿಸ್ತಾ ಇದ್ರೂ ಅದು ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ನಾರಾಯಣ ಪೂಜಾರಿ ಅವರು ಮಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 15/6/1986, ಸಮಯ 10 ಗಂಟೆ ರಾತ್ರಿ. ಅವರ ಪ್ರಶ್ನೆ: ಹೊಸ ಮನೆ, ಹೊಸ ಜಾಗ ಖರೀದಿ ಮಾಡುವ ಯೋಗ ಇದೆಯಾ, ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ನಾರಾಯಣ ಪೂಜಾರಿಯವರ ಪ್ರಶ್ನೆ: ಮನೆ ಕಟ್ಟಲಿಕ್ಕೆ ಸಾಧ್ಯವಾಗುತ್ತಾ, ತಗೋಬಹುದಾ, ಅಥವಾ ಆ ಒಂದು ಫಲ ಇದೆಯಾ ಅಂತ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನ. ಲಗ್ನದಿಂದ ಚತುರ್ಥ ಸ್ಥಾನ, ವಸ್ತುತಃ ಈ ಗೃಹ ನಿರ್ಮಾಣ ಅಥವಾ ಇನ್ನೇನು ವಾಹನ ತಗೋಬೇಕು ಇತ್ಯಾದಿ ಎಲ್ಲ ನಿಮಗೆ ಸೂಚಿಸ್ತಕ್ಕಂಥದ್ದು ಇದು. ಅಲ್ಲಿ ರಾಹು ಇದ್ದಾನೆ. ಈಗ ನಿಮಗೆ ರಾಹು ದಶೆಯಲ್ಲಿ ಕುಜನ ಭುಕ್ತಿ ನಡೀತಾ ಇದೆ. ಆಗಸ್ಟ್ ಒಳಗೆ ನಿಮಗೆ ನೋಡಿ, ಕುಜ ಅವನು ವ್ಯಯದಲ್ಲಿದ್ದಾನೆ. ಈ ಲಗ್ನಕ್ಕೆ ಕುಜ ಅಷ್ಟೇನು ಉಪಕಾರಿ ಅಲ್ಲ. ಹೀಗಾಗಿ ನಿಮಗೀಗ ಅಷ್ಟು ಬಲ ಇದೆ ಅಂತ ಹೇಳಿದ್ದಾರೆ ಆಗಲ್ಲ. ಆಗಸ್ಟ್ ಕಳೆದ ನಂತರದಲ್ಲಿ ಅನುಕೂಲ ಆಗುತ್ತೆ, ಆತಂಕ ಮಾಡ್ಕೋಬೇಡಿ. ಆದರೆ ಈಗ ನಿಮಗೆ ಈ ಒಂದು ತೊಡಕಿದೆಯಲ್ಲ, ರಾಹು ಬೃಹಸ್ಪತಿ ಸಂಧಿ ಶಾಂತಿ ಅನ್ನೋದು, ಅದನ್ನು ನೀವು ನಿವಾರಣೆ ಮಾಡಬೇಕು. ಅದು ತುಂಬ ತೊಡಕನ್ನು ಉಂಟು ಮಾಡುತ್ತೆ. ಹೀಗಾಗಿ ಸಂಧಿ ಶಾಂತಿ ಒಂದು ಮಾಡಿಸಿ ಸುಲಭವಾಗಿ ಮುಂದಿನ ಸಂಕಲ್ಪ ಏನಿದೆ ನಿಮ್ಮದು ಅದು ಅನುಕೂಲ ಆಗುತ್ತೆ. ಆಗಸ್ಟ್ ನಂತರದಲ್ಲಿ 2025ರಲ್ಲಿ ಅನುಕೂಲ ಆಗುತ್ತೆ, ಆತಂಕ ಮಾಡ್ಕೋಬೇಡಿ. ಈಗ ಈ ಸಂಧಿ ಶಾಂತಿ ಮೊದಲಿಗೆ ಶೀಘ್ರದಲ್ಲಿ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸೀಮಾ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/7/1998, ಸಮಯ 2 ಗಂಟೆ 45 ಮಧ್ಯರಾತ್ರಿ. ಅವರ ಪ್ರಶ್ನೆ: ಕಾಲಸರ್ಪ ದೋಷ ಇದೆಯಾ, ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಜೊತೆಗೆ ಇದ್ರೆ ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಸೀಮಾ ಅವರ ಪ್ರಶ್ನೆ: ಕಾಲಸರ್ಪ ದೋಷ ಇದೆಯಾ ತಿಳಿಸಿ ಅಂತ ಹೇಳಿದಾರಲ್ವಾ? ಜಾತಕ ನೋಡೋಣ. ವರಾಹ ಮಿಹಿರರು ತಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಕಾಲಸರ್ಪ ದೋಷವನ್ನೇ ಹೇಳಿಲ್ಲ. ಹಾಗಂತ ಕಾಲಸರ್ಪ ದೋಷ ಇಲ್ವಾ? ಹಾಗಿದ್ದರೆ ಬೇರೆ ಬೇರೆ ಗ್ರಂಥಗಳಲ್ಲಿ ಕಾಣ್ತಕ್ಕಂಥದ್ದು ಅದು ಅನುಭವಕ್ಕೆ ಬರುತ್ತಾ ಇಲ್ವಾ ಅಂತಂದರೆ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ, ಹೌದು, ಅದು ಸ್ವಲ್ಪ ತೊಡಕು ಮಾಡುತ್ತೆ, ಮನುಷ್ಯ ಮೇಲೆ ಏಳಲಿಕ್ಕೆ ಅವಕಾಶ ಮಾಡಿಕೊಡ್ದ ಹಾಗೆ ಮಾಡುತ್ತೆ ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ಎಲ್ಲ ಜಾತಕ ನೋಡಿದ್ರೆ ರಾಹುಕೇತು ಎಲ್ಲೆಲ್ಲಿದ್ದರೆ ಅಲ್ಲಲ್ಲಿ ಒಂದೊಂದು ದೋಷ ಅನ್ನೋದನ್ನು ಕೆಲವು ಕೃತಿಗಳು ಹೇಳ್ತವೆ, ಕೆಲವು ಗ್ರಂಥಗಳು ಹೇಳ್ತವೆ. ಆದರೆ ಅವಕ್ಕೆಲ್ಲ ಮಾನ್ಯತೆ ಮಾಡಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ವಸ್ತುತಃ ನಿಮಗೆ ರಾಹು ಕೇತು ಇವುಗಳ ಮಧ್ಯದಲ್ಲಿ ಎಲ್ಲ ಗ್ರಹಗಳಿದ್ದರೆ ಸಾಮಾನ್ಯವಾಗಿ ತೊಡಕಾಗುತ್ತೆ ಅನ್ನೋದು ಒಂದು ಹೆಚ್ಚು ವಿದ್ವಾಂಸರ ಒಂದು ಅಭಿಪ್ರಾಯ ಇದೆ. ಆ ರೀತಿಯಲ್ಲಿ ಏನೂ ಇಲ್ಲ. ಹೀಗಾಗಿ ಹೆಚ್ಚು ವಿಸ್ತರಿಸ್ತಾ ಇಲ್ಲ ನಾನು. ಕಾಲಸರ್ಪ ದೋಷ ಇಲ್ಲ, ಪರಿಹಾರ ಏನು ಅಂತ ಕೇಳಿದ್ರಿ, ಪರಿಹಾರ ಬೇಕಾಗಿಲ್ಲ, ಅಷ್ಟೇ ಉತ್ತರ. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಇನ್ನು ಉದಯ್ ಶೆಟ್ಟಿ ಅವರು ಹೊನ್ನಾವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 22/7/1970, ಸಮಯ 7 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಉದಯ್ ಶೆಟ್ಟಿ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದಾಗೆ ಸಮಸ್ಯೆ ಇದೆ, ಏನು ಪರಿಹಾರ ಅಂತ ಕೇಳಿದಾರಲ್ವ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ. ಲಗ್ನಾಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿ ರಾಹುಯುಕ್ತನಾಗಿದ್ದಾನೆ. ಸ್ವಲ್ಪ ಬಾಧೆ ಇದು. ಈಗ ಕೇತು ದಶೆಯಲ್ಲಿ ತಮಗೆ ಚಂದ್ರ ಕಳೆದು ಕುಜ ನಡೀತಾ ಇದೆ. ಸ್ವಲ್ಪ ಆರೋಗ್ಯ ತೊಡಕಿದೆ. ಲಗ್ನದಲ್ಲಿ ಕುಜ ಇದ್ದಾನೆ, ಇದೆಲ್ಲ ಬಾಧಕವೇ. ನೀವು ಒಂದು ಗ್ರಹಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಎರಡನೇದು, ಪ್ರತಿ ದಿವಸ ನೀವು ನರಸಿಂಹ ಕವಚವನ್ನು ಕೇಳಿಸ್ಕೊಳ್ಳಿ. ಅದು ತುಂಬ ತುಂಬ ಅನುಕೂಲ ಆಗುತ್ತೆ. ಅದರಿಂದ ಆರೋಗ್ಯ ಸಿದ್ಧಿ ವೃದ್ಧಿ ಎರಡೂ ಆಗುತ್ತೆ. ನರಸಿಂಹ ಕವಚ, ಎರಡನೇದು ಒಂದು ಗ್ರಹಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.